ವೀಕ್ಷಕರೇ, ಅವಾಗಲೇ ಕಲರ್ಸ್ ಕನ್ನಡದವರು ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಅಶ್ವಿನಿ ಮೇಡಮ್ ಮತ್ತು ರಜತ್ ಅವರಿಬ್ಬರು ಒಂದು ಬಜರ್ ಪ್ರೆಸ್ ಮಾಡಬೇಕು. ಒಂದು ತಲೆಗೆ ಕಲರ್ ಮಾಡೋದು, ಇನ್ನೊಂದು ಟಾಟಾ ಹಾಕಿಸ್ಕೊಳ್ಳೋದು. ಆ್ಯಂಡ್ ಅದನ್ನು ತೋರಿಸಿದ ಇನ್ನೊಂದು ಕೂಡ ಅಲ್ಲಿದೆ. ಅಂದರೆ ನಾನು ಆ ಪ್ರೊಮೋವನ್ನು ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಅಶ್ವಿನಿ ಮೇಡಮ್ ಅವರು ಮತ್ತು ರಜತ್ ಇದು ಇಬ್ಬರದೊಂದು ಟೀಮ್ ಥರ ಇದೆ ಮನೆಯಲ್ಲಿ. ಆ ರಜತ್ ಟೀಮಲ್ಲಿ ಗಿಲ್ಲಿ, ರಘು, ಕಾವ್ಯ, ಅಬ್ಬಿ ಮುಂತಾದ ಮೇಡಮ್ ಅವ್ರ ಟೀಮಲ್ಲಿ ಉಳಿದವರು ಧ್ರುವಂತು ಲೈಕ್ ತುಂಬ ಜನ ಇದ್ದಾರೆ. ಸೊ ನನ್ನ ವಿಚಾರ ಟೀಮ್ ಇದ್ದಲ್ಲ, ಅವ್ರಿಗೆ ಯಾವುದೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಇವಾಗ ಫಸ್ಟ್ ಟಾಸ್ಕಲ್ಲಿ ರಜತ್ ಅವರು ಗೆದ್ದಿದ್ದಾರೆ, ಅಂದರೆ ತಲೆಗೆ ಬಣ್ಣ ಬಳಿಯೋದು. ಸೊ ಆ ವಿಚಾರದಲ್ಲಿ ಕಾವ್ಯ ಮಾಡಿದ್ದಾರೆ, ಅದರಿಂದ ರಜತ್ ಅವ್ರಿಗೆ ಒಂದು ಪಾಯಿಂಟ್ ಸಿಕ್ಕಿದೆ ಅನ್ಸುತ್ತೆ. ಎರಡನೇದು ಟ್ಯಾಟ್ ಹಾಕಿಸ್ಕೊಳ್ಳೋದು, ಐ ಥಿಂಕ್ ಅದು ರಜತ್ ಅವರೇ ಮಾಡಿದ್ದಾರೆ. ಮೂರನೇದು ಪ್ರೊಮೋದಲ್ಲೂ ಕೂಡ ತೋರಿಸಿದಂತಹ ಒಂದು ವಿಚಾರ ಅಂದರೆ ತಲೆ ಕೂದಲನ್ನು ಬೋಲಿಸೋದು. ನಾನು ಇವಾಗ ಇಲ್ಲಿ ಪಿಕ್ಚರ್ ಆಗ್ತಾ ಇದ್ದೇನೆ ನೋಡಿ, ಈ ತಲೆ ಕೂದಲನ್ನ ಕಟ್ ಮಾಡಿಸೋದು. ಈ ಬಿಗ್ ಬಾಸ್ ಅವ್ರಿಗೆ ಅಂತ ಮಂಡ್ಯ ಸರಿ ಇಲ್ವಾ ಎಂತ ಮಾರ್ರೆ ಸಾವು ಈ ಥರ ಎಲ್ಲ. ಪಾಪ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಮಾಡೋದು ತಲೆದು ಕೂದಲು ಕಟ್ ಮಾಡಿದ್ದಾರೆ. ಒಳ್ಳೆ ಇವಾಗಿನ ಟ್ರೆಂಡ್ ಒಂದು ಬರ್ತಾ ಇದೆ ಅಲ್ಲ, ಕೆಲವೊಬ್ರು ಈ ಚಪ್ರಿಗಳೆಲ್ಲ ಮಾಡ್ತಾರೆ ಗೊತ್ತಾಯ್ತಾ, ಇಲ್ಲಿಷ್ಟು ಕೂದಲು ಇಟ್ಕೊಂಡು ಈ ಫೋಟೋ ತೋರಿಸ್ತಾ ಇದ್ದೀನಿ, ಆ ಥರ ಮಾಡಿದ್ದಾರೆ. ಇಂಥ ಮಂಡ್ಯ ಸರಿ ಅವ್ರ ಥರ ಎಲ್ಲ ಟಾಸ್ಕ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಅವರು. ಈ ಟಾಸ್ಕಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಬಜರ್ ಯಾರು ಪ್ರೆಸ್ ಮಾಡ್ತಾರೆ ಆ ತಂಡಕ್ಕೆ ಆಟ ಆಡಲಿಕ್ಕೆ ಚಾನ್ಸ್ ಸಿಗುತ್ತೆ. ಸೊ ಅಶ್ವಿನಿ ಮೇಡಮ್ ಅವರು ಬಜರ್ ಪ್ರೆಸ್ ಮಾಡಿದ್ರು. ಅವರು ಅಶ್ವಿನಿ ಮೇಡಮ್ ಅವರ ಟೀಮಲ್ಲಿ ಇರೋದ್ರಿಂದ ಆ ಟಾಸ್ಕ್ ಅನ್ನ ಮಾಡೋರು ಆಡ್ತಾರೆ. ಸೊ ಅದರ ಪ್ರೊಮೋ ಅನ್ನ ನೋಡ್ಕೊಂಡು ಬರೋಣ ಬನ್ನಿ. ಯಾರಾದರೂ ಒಬ್ಬ ಪ್ಲೇಯರ್ ಟ್ಯಾಟೂ ಹಾಕ್ಸ್ಕೋಬೇಕು. ನೀಡುವ ಚಾಲೆಂಜ್ ಅನ್ನು ಕಂಪ್ಲೀಟ್ ಮಾಡುವ ಟೀಮ್ 1 ಪಾಯಿಂಟ್ ಪಡೆಯುತ್ತದೆ. ಫೀಮೇಲ್ ಪ್ಲೇಯರ್ ಆ ಹೇರ್ ಕಲರ್ ನ ತಮ್ಮ ತಲೆ ಕೂದಲಿಗೆ ಬಳಕೋಬೇಕು. ನಾನು ಹೇರ್ ಕಲರ್ ಬೇಡ. ಓಕೆ ಕಾವ್ಯ ಕಲರ್ ಹಚ್ಕೊಳಕ್ಕೆ ತಯಾರಾಗಿದೆ. ಮೇಲೆ ಹೊಡಿತಿದ್ರೆ ಹಿಂದೆ ನೀವು ಹಿಂಗೆ ಮಾಡ್ತೀರಿ. ಬಂದಿಲ್ಲ ಆಡ್ತಾವ ಆಟಗಳು. ಹೇಳಿದ್ದು ಅರ್ಥ ಆಗಲ್ಲ, ಮಾಡಿದ್ದು ಅರ್ಥ ಆಗಲ್ಲ, ಸುಮ್ಮನೆ ಪುಕ್ಸಟೆ ಮಾತುಗಳು. ವೀಕ್ಷಕರು ನೋಡಿದ್ರಲ್ಲ, ಇದು ಬೆಳಗಿನ ಪ್ರೊಮೋ. ಇವಾಗಿನ ಪ್ರೊಮೋ ಏನಿದೆ ಅಂತ ಹೇಳಿದ್ರೆ, ರಜತ್ ಅವರು ಅಲ್ಲಿ ಮನೆ ಮಂದಿಗೆಲ್ಲ ಕೇಳ್ತಾ ಇದ್ದಾರೆ, ನಿಮ್ಗೆ ಗಿಲ್ಲಿಯನ್ನ ನಾಮಿನೇಷನ್ ಮಾಡ್ಲಿಕ್ಕೆ ಬೇರೆ ಯಾವುದೇ ಕಾರಣ ಸಿಗ್ತಾ ಇಲ್ವ ಅಂತ. ಅಂದ್ರೆ ನಾನು ಈಗಿನ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ, ಗಿಲ್ಲಿಯನ್ನ ಬರೀ ಕಾಮಿಡಿ ಇಲ್ಲ ಕೆಳಗಡೆ ಇಟ್ಟು ಮಾತಾಡೋದು ಅಂತ ವಿಚಾರಕ್ಕೆ ಮಾತ್ರ ನೀವು ನಾಮಿನೇಷನ್ ಮಾಡ್ತಾ ಇದ್ರದ್ದು, ಕೇಳಿ ಕೇಳಿ ಸುಸ್ತಾಗೋಯ್ತು ಅಂತ. ಸೊ ಅದೇ ವಿಚಾರವನ್ನ ರಜತ್ ಅವರು ಮಾತಾಡ್ತಾ ಇದ್ದಾರೆ ಇವಾಗಿನ ಪ್ರೊಮೋದಲ್ಲಿ. ಸೊ ಅದೇನು ತುಂಬಾ ಇಂಟ್ರೆಸ್ಟಿಂಗ್ ಪ್ರೊಮೋ ಏನಲ್ಲ, ಜಸ್ಟ್ ಒಂದು ಮಾತುಕತೆ. ಸೊ ಇದು ಇವಾಗೇನು ಮಾಡೋದು ತಲೆ ಕೂದಲು ಕಟ್ ಮಾಡಿದ್ದಾರೆ, ಅದು ಬಹುಶಃ ನಾಳೆ ಬೆಳಿಗ್ಗೆ ಪ್ರೊಮೋ ಆಗಿ ಬಿಡ್ಬೋದು, ನೋಡೋಣ. ಇನ್ನೊಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ, ಇವಾಗ ಇವಲ್ಲಿ ನಡೆದ್ರಂತ ಒಂದು ಇನ್ಸಿಡೆಂಟ್ ಅನ್ನ ವಿಡಿಯೋ ಕಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ. ಜೊತೆಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳೆಲ್ಲ ಹಾಕ್ತಾ ಇದ್ದಾರೆ. ಏನಂತ ಹೇಳಿದ್ರೆ, ರಜತ್ ಮಲಗಿರ್ತಾರೆ, ಗಿಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲಿ. ಸೊ ರಕ್ಷಿತಾ ಶೆಟ್ಟಿ ಸ್ವಲ್ಪ ಅವರಿಗೆ ತಲೆ ಹರಟೆ ಮಾಡ್ತಾ ಇದ್ದಾರೆ. ಸೊ ಆವಾಗ ಗಿಲ್ಲಿ ಒಂದು ಕೊತ್ತಲಿಗೆ ಅಂತ ನಾವೇನು ಹೇಳ್ತೀವಿ, ಸೊ ಅದನ್ನ ಹಿಡ್ಕೊಂಡು ಓಡಿಸ್ತಾರೆ. ಒಂಚೂರು ಅವ್ರ ನಡುವಲ್ಲಿ ಒಂದು ಫನ್ ಎಲ್ಲ ನಡೆಯುತ್ತೆ. ಸೊ ಅದಕ್ಕೆ ಕೆಟ್ಟ ಕೆಟ್ಟ ಕಮೆಂಟ್ಗಳೆಲ್ಲ ಬರ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿಯ ಬಗ್ಗೆ. ಅವಳಿಗೆ ಇನ್ನೇನೋ ಆಗಿದೆ, ಹಾಗಾಗಿದೆ, ಹೀಗಾಗಿದೆ, ಲೈಕ್ ಎಕ್ಸೆಟ್ರಾ. ಅಂದ್ರೆ ತುಂಬಾ ವಲ್ಗರ್ ಆಗಿ ಕಮೆಂಟ್ ಬರ್ತಾ ಇದೆ. ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿ ಏನು ಗಂಡು ಮಕ್ಕಳ ಜೊತೆನೇ ಇರ್ತಾರೆ, ಹೆಣ್ಮಕ್ಳ ಜೊತೆ ಇರಲ್ಲ. ಸೊ ಇಂತಹ ಕೆಲವೊಂದು ಕಮೆಂಟ್ಗಳೆಲ್ಲ, ಅಂದ್ರೆ ಅವರ ಚಾರಿತ್ರಿಕ ವಧೆ ಮಾಡುವಂತಹ ಕೆಲವೊಂದು ಕಮೆಂಟ್ಗಳು, ಕೆಲವೊಂದು ಸ್ಟೇಟ್ಮೆಂಟ್ಗಳು, ಪೋಸ್ಟ್ಗಳೆಲ್ಲ ನನ್ನ ಕಣ್ಣಿಗೆ ಬಿದ್ದಿದೆ. ಒಂದು ವಿಚಾರಗಳನ್ನು ನಾನು ಸ್ಪಷ್ಟಪಡಿಸಲಿಕ್ಕೆ ಹೇಳ್ತೀನಿ. ಯಾಕೆಂತ ಹೇಳಿದ್ರೆ, ಕೆಲವೊಂದು ಜನರ ಕ್ಯಾರೆಕ್ಟರ್ ಹೇಗಿರುತ್ತೆ ಅನ್ನೋದರ ನಾನು ನೋಡಿದಾಗೆ, ಈಗ ನನ್ನ ಅನುಭವಕ್ಕೆ ಬಂದಿರೋ ತರ ನಾನು ಕೆಲವೊಂದು ಹೆಣ್ಣು ಮಕ್ಕಳನ್ನು ನೋಡಿದ್ದೀನಿ. ಅವ್ರು ಹೇಗೆ ಅಂತ ಹೇಳಿದ್ರೆ, ಜಾಸ್ತಿಯಾಗಿ ಹೆಂಗಸರ ಗ್ಯಾಂಗ್ ಅಲ್ಲಿ ಕಾಣಿಸೋದಕ್ಕಿಂತ, ಅಂದ್ರೆ ಇವಾಗ ಕಸಿನ್ಸ್ ಇರ್ಲಿ, ಅಣ್ಣ ತಮ್ಮಂದಿರ್ಲಿ, ಬೇರೆ ಯಾವುದೇ ಸಂಬಂಧ, ಫ್ರೆಂಡ್ಸ್ ಯಾವುದೇ ಇರಲಿ, ಸೊ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳ ಗುಂಪಲ್ಲಿ ಕಾಣಿಸೋದಕ್ಕಿಂತ, ಅಂದರೆ ಬೆರೆಯುವುದಕ್ಕಿಂತ ಗಂಡು ಮಕ್ಕಳ ಗುಂಪಲ್ಲಿ ಜಾಸ್ತಿ ಬೆರೀತಾರೆ. ಅಂತಹ ಹೆಣ್ಣು ಮಕ್ಕಳ ಪ್ಲಸ್ ಏನಂತ ಹೇಳಿದ್ರೆ, ಅವರು ಗಾಸಿಪ್ ಮಾಡಲ್ಲ, ಅವರು ಒಬ್ಬರ ಹಿಂದೆ ಮಾತಾಡಲ್ಲ, ಅವರು ಒಬ್ಬರನ್ನ ಹೇಗೆ ವ್ಯಂಗ್ಯವಾಗಿ ಆ ಥರ ಏನು ಮಾಡಲ್ಲ, ಅವ್ರದ್ದೇನಿದ್ರು ಸ್ಟ್ರೈಟ್ ಟು ಸ್ಟ್ರೈಟ್. ಸೊ ಅಂತಹ ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಗಂಡು ಮಕ್ಕಳ ಗುಂಪಿನಲ್ಲಿ ಇಲ್ಲ ಗಂಡಸರ ನಡುವಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಿಕ್ಕೆ ಇಲ್ಲ ಜಾಸ್ತಿ ಬೆರೀಲಿಕ್ಕೆ ಇಷ್ಟಪಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ಅವರ ನೇಚರೇ ಆಗಿ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾ ಇರೋದು, ಇಲ್ಲ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಮಾಡ್ತಾ ಇರೋದು, ಅವರ ಬಗ್ಗೆ ಏನಾದರೂ ಬೇಡದೆಲ್ಲ ಹೇಳ್ತಾ ಇರೋದು, ಅವ್ರಿಗೆ ಅದು ಇಷ್ಟ ಆಗಲ್ಲ. ಸೊ ಇಷ್ಟ ಆಗಲ್ಲ ಅಂತ ಏನು ಮಾಡಬೇಕು, ಆ ಗುಂಪಿಂದ ಅವಾಯ್ಡ್ ಆಗ್ತಾ ಬರಬೇಕು. ಆ ಗುಂಪಿಂದ ಅವಾಯ್ಡ್ ಆಗ್ತಾ ಬರುವಾಗ ಮಕ್ಕಳ ಗುಂಪಲ್ಲಿ ಏನು ನಡೀತಿದೆ, ಕಾಲಿಯೋದು ನಡಿಬೋದು, ಕಾಮಿಡಿ ನಡಿಬೋದು, ಫನ್ ನಡಿಬೋದು, ಸಮ್ಟೈಮ್ ಜಗಳ ನಡಿಬೋದು. ಅದು ಬಿಟ್ಟು, ಅಂದರೆ ದುವಂತವರನ್ನೆಲ್ಲ ಬಿಟ್ಟು, ಅದು ಬಿಟ್ಟು ಈ ಒಬ್ಬರ ಬಗ್ಗೆ ಕಂಡಮಾಗಿ ಮಾತಾಡೋದು, ಇಲ್ಲ ಅವ್ರ ಹಾಗೆ ಇವ್ರು ಹೀಗೆ ಅನ್ನೋ ರೇಂಜಲ್ಲಿ ಮಾತುಕತೆ ನಡೆಯೋದು, ಅದೆಲ್ಲ ನಡೆಯಲ್ಲ. ಸೊ ಅದಕ್ಕೋಸ್ಕರನೇ ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ, ರಘುವಣ್ಣ, ಈ ಮಾಳುವಣ್ಣ ಮುಂತಾದವರ ಜೊತೆಯಲ್ಲಿ ಜಾಸ್ತಿ ಕಾಲವನ್ನು ಕಳೀತಾ ಇದ್ದಾರೆ. ಸೊ ಇದಕ್ಕೆ ನೀವು ಬೇರೆ ಬೇರೆ ಕ್ಯಾಪ್ಷನ್ ಕೊಡೋದು, ಬೇರೆ ಬೇರೆ ರೀತಿಯಲ್ಲಿ ಸಂಬಂಧ ಕಟ್ಟೋದು, ಇಲ್ಲ ಆ ಹುಡುಗಿಯ ಬಗ್ಗೆ ಕ್ಯಾರೆಕ್ಟರ್, ಆ ಹುಡುಗಿಯ ಕ್ಯಾರೆಕ್ಟರನ್ನು ಕೆಳಗಡೆ ಇಟ್ಟು ಮಾತಾಡೋದಿದೆಯಲ್ಲ, ಅದು ನಿಮ್ಮ ಕ್ಯಾರೆಕ್ಟರ್ ಹೇಗೆ ಅಂತ ಜನರಿಗೆ ತೋರಿಸುತ್ತೆ. ನಾನು ಹೇಳೋದು ಇಷ್ಟೇ, ಯಾರ ಕ್ಯಾರೆಕ್ಟರ್ ಬಗ್ಗೆನೂ ನಾವು ಜಡ್ಜ್ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮ ಕಣ್ಣಿಗೆ ಕಾಣೋದಲ್ಲ ಸತ್ಯ ಅಲ್ಲ, ನಾವೇನು ಕಾಣ್ತೀವಿ ಅದು ಅವರು ಆಗಿರ್ಲಿಕ್ಕಿಲ್ಲ. ಅಂದರೆ ಇವಾಗ ಗಂಡು ಮಕ್ಕಳ ಜೊತೆ ಜಾಸ್ತಿ ಬೆರೀತಾರೆ, ಇಲ್ಲ ಗಂಡು ಬೀರಿಗಳ ಥರ ಆಡ್ತಾರೆ ಅಂತ ಹೇಳಿದ್ರೆ, ಅವರು ಎಲ್ಲವನ್ನೂ ಬಿಟ್ಟವರು, ಅವ್ರಿಗೆ ಏನು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತಲ್ಲ. ಅವ್ರಿಗೆ ಅಂದರೆ ಅವರ
ಕ್ಯಾರೆಕ್ಟರ್ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಗಾಸಿಪ್ ಮಾಡಿಕೊಂಡು ಹಿಂದೆ ಮುಂದೆ ಮಾತಾಡಿಕೊಂಡು ನುಲಿತಾ ಮಾತಾಡ್ಲಿಕ್ಕೆ ಇಲ್ಲ ಆ ಥರದೊಂದು ಶುಗರ್ ಕೋಟಿಂಗ್ ಆಗಿ ಮಾತಾಡ್ಲಿಕ್ಕೆಲ್ಲ ಆಗುದಿಲ್ಲ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಅಭಿರುಚಿಗೆ ಯಾರು ಹೊಂದ್ಕೋತಾರೆ ಅವ್ರ ಜೊತೆ ಜಾಸ್ತಿ ಕಾಣಿಸ್ಕೋತಾರೆ. ಈ ಕ್ಯಾರೆಕ್ಟರ್ನು ಬರೀ ರಕ್ಷಿತಾ ಅಲ್ಲ, ತುಂಬಾ ಜನರನ್ನ ನೋಡಿದ್ದೀನಿ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ತುಂಬಾ ಜನರನ್ನ ನೋಡಿದ್ದೀನಿ. ಅವರು ಗಂಡ್ಮಕ್ಳ ಜೊತೆ ಜಾಸ್ತಿ ಇರ್ತಾರೆ. ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ ಜನ ಅವರಷ್ಟೇ. ಅವರನ್ನ ನೀವು ಕಣ್ಣು ಮುಚ್ಚಿ ನಂಬೋದು. ಅಂತ ಜನರನ್ನ, ಅಂತ ಹೆಂಗಸರನ್ನ ನೀವು ಕಣ್ಣು ಮುಚ್ಚಿ ನಂಬೋದು. ಯಾವುದೇ ಸಂದರ್ಭದಲ್ಲೂ ಕೂಡ ಬಿಟ್ಟು ಕೊಡಲ್ಲ. ಒಂದನೇದು. ಎರಡನೇದು, ನಿಮ್ಮ ಹಿಂದೆ ನಿಮ್ಮ ನೆಗೆಟಿವ್ ಅನ್ನ ಇಟ್ಕೊಂಡು ಯಾರ ಜೊತೆನೂ ಡಿಸ್ಕಸ್ ಮಾಡಲ್ಲ. ಗೊತ್ತಾಯ್ತಾ? ಸೊ ಇನ್ನೊಂದು, ಜೆನ್ವಿನ್ ಆಗಿರ್ತಾರೆ ಅವರೆಲ್ಲ. ಈಗ ಒಬ್ರ ಜೊತೆ ಇದ್ದು ಇನ್ನೊಬ್ಬರಿಗೆ ಸೂಜಿ ಚುಚ್ಚೋದು, ಇಲ್ಲ ಅಲ್ಲಿದ್ದು ಇಲ್ಲಿಗೆ ಸೂಜಿ ಆ ಕೆಲಸವನ್ನ ಮಾಡಲ್ಲ. ಸೊ ಇಂತಹ ಕ್ಯಾರೆಕ್ಟರ್ ರಕ್ಷಿತಾ ಶೆಟ್ಟಿಯಲ್ಲಿ ನನಗೆ ಕಾಣಿಸಿದೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದ ಮೂಲಕ ಕ್ಲಾರಿಫೈ ಕೊಡ್ತಾ ಇದ್ದೀನಿ ಕೆಲವೊಬ್ಬರಿಗೆ. ಯಾಕೆಂತ ಹೇಳಿದ್ರೆ ಯಾರ್ದೋ ಮನೆ ಹೆಣ್ಣು ಮಗದ್ದು, ಅವರಿಗೂ ಒಂದು ಅಪ್ಪ ಅಮ್ಮ ಒಂದು ಬಳಗ ಅಂತ ಇರುತ್ತಲ್ಲ. ನಿಮ್ಗೆ ಬಾಯಿಗೆ ಬಂದಾಗೆ ಕಮೆಂಟ್ ಹಾಕೋದು, ಇಲ್ಲ ಕ್ಯಾಪ್ಷನ್ ಕೊಟ್ಟು ಪೋಸ್ಟ್ ಶೇರ್ ಮಾಡುವಾಗ ಎಲ್ಲೋ ಒಂದ್ ಕಡೆ ಏನು ಗೊತ್ತಿಲ್ಲದ ಅವರ ಅಪ್ಪ ಅಮ್ಮನಿಗೆ ಒಂಚೂರು ನೋವಾಗ್ಬೋದು. ನೋಡ್ಕೊಳ್ಳಿ, ಗೇಮನ್ನ ಗೇಮ್ ತರಾನೇ ನೋಡಿ, ಇಲ್ಲ ಬೇರೆ ಟ್ರೋಲ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಆ ಹುಡುಗಿನೇ ಹೇಳಿದಲ್ಲ, ಟ್ರೋಲ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ಅವರ ಅಲ್ಲದನ್ನ ಏನೋ ಅವರಿಗೊಂದು ಕಂಫರ್ಟ್ ಝೋನ್ ಇದೆ. ಆ ಕಂಫರ್ಟ್ ಝೋನ್ ಅಲ್ಲಿ ಅವರಿರುವಾಗ ನಾವಿಲ್ಲಿ ಹೊರಗಡೆ ನಿಂತು ಅವಳಿಗೆ ಅವಳಿಗೆ ಇನ್ನೇನೋ ವಲ್ಗರ್ ಆಗಿ ಎಲ್ಲ ಕಮೆಂಟ್ ಹಾಕಿ ಪೋಸ್ಟ್ ಮಾಡೋದಲ್ಲ, ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ, ನಮಗೂ ಅಕ್ಕ ತಂಗಿರು, ಹೆಂಡತಿ ಮಕ್ಕಳು ಈ ಥರ ಎಲ್ಲ ಇರ್ತಾರಲ್ಲ. ಸೊ ಅವರ ಬಗ್ಗೆ ಅವ್ರು ನಾಳೆ ದಿನ ಯಾರ ಜೊತೆ ಆದರೂ ಮಾತಾಡ್ತಾರೆ, ಫ್ರೆಂಡ್ಸ್ ಜೊತೆ, ಇಲ್ಲ ಅಣ್ಣ ತಮ್ಮಂದ್ರ ಜೊತೆ. ಮೂರನೇವರ ದೃಷ್ಟಿಯಲ್ಲಿ ಅದು ಬೇರೆ ಥರನೇ ಪೋಟ್ರೆ ಆಗ್ಬೋದಲ್ಲ. ಸೊ ಅದು ನಿಮ್ಗೇನಾದರೂ ಗೊತ್ತಾಯ್ತು ಅಂತಂದ್ರೆ ನಿಮ್ಗೆ ಎಷ್ಟು ಬೇಜಾರಾಗ್ಬೋದು, ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿ ಎಲ್ಲ ಕಮೆಂಟ್ ಹಾಕಕ್ಕೆ, ಪೋಸ್ಟ್ ಹಾಕಕ್ಕೆ ಹೋಗ್ಬೇಡಿ. ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಕೆಲವೊಂದಿಷ್ಟು ಈ ನೆಗೆಟಿವ್ ಸ್ಪ್ರೆಡ್ ಮಾಡೋರಿಗೆಲ್ಲ ಇದು ಸ್ವಲ್ಪ ಗೊತ್ತಾಗ್ಲಿ ಅಂತ. ಧನ್ಯವಾದಗಳು.